ಹೋಟೆಲ್ ಮತ್ತು ಬೇಕರಿ ಮಾಲೀಕರಿಗೆ ಕಾನೂನಿನ ಪ್ರಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಬೇಕು. ಇದನ್ನು ಕಡೆಗಣಿಸಿದರೆ ಅಧಿಕೃತ ಹೋಟೆಲ್ಗಳನ್ನು ಬಂದ್ ಮಾಡಿ ಜಿಲ್ಲಾಡಳಿತ ವಿರುದ್ಧ ನಿರಂತರ ಹೋರಾಟ ಮಾಡುವುದಾಗಿ ಜಿಲ್ಲಾ ಹೋಟೆಲ್, ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘದ ಮಾಲೀಕರು ಎಚ್ಚರಿಕೆ ನೀಡಿದ್ದಾರೆ. ನಾನು ಸತ್ಯನಾಥ್ ಶೆಟ್ಟಿ, ಹೋಟೆಲ್ ಕಮಲ್. ನಾನು KPHRA ವೈಸ್ ಪ್ರೆಸಿಡೆಂಟ್ ಕೂಡ. ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಾವು ಹೋಟೆಲ್ನವರು ಯಾರ ಬಗ್ಗೆ ಯಾವಾಗಲೂ ನಮ್ಮದು ದೂರು, ದುಮ್ಮಾನ, ದುಃಖ ಯಾವುದೂ ಇಲ್ಲ. ನಮ್ಮಲ್ಲಿ ಎಷ್ಟೇ ದುಃಖ ದುಮ್ಮಾನಗಳಿದ್ದರೂ ಅದನ್ನು ನಾವು ಮುಚ್ಚಿಟ್ಕೊಂಡು ಬಂದ ಗ್ರಾಹಕರಿಗೆ ತೃಪ್ತಿಪಡಿಸಿ ಅವರು ನಗುಮುಖದಿಂದ ಕಳಿಸ್ತೀವಿ. ಇದು ನಮ್ಮ ಅಭ್ಯಾಸ. ನಮ್ಮ ಹತ್ರ ಕಾರ್ಪೊರೇಷನ್ ಲೈಸೆನ್ಸ್ ಇದೆ, ಲೇಬರ್ ಲೈಸೆನ್ಸ್ ಇದೆ, FSSAI ಲೈಸೆನ್ಸ್ ಇದೆ. ಎಲ್ಲ ಲೈಸೆನ್ಸ್ಗಳೊಂದಿಗೆ ನಮ್ಮ ಗ್ರಾಹಕರಿಗೆ ರುಚಿಯಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡುವವರು ನಾವು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ, IT ಕಟ್ತೀವಿ. ನೂರಾರು ಕಾರ್ಮಿಕರಿಗೆ ಕಾಯಕವನ್ನು ಕೊಟ್ಟು ಅವ್ರನ್ನು ಸಾಕಿ ಸಲಹಿಸ್ತೀವಿ. ಈಗ ಈ ಕಾಯಕವನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯವೇ ಅನ್ನೋ ಜಿಜ್ಞಾಸೆಯೊಂದಿಗೆ ತಮ್ಮ ಮುಂದೆ ಬಂದು ಕೂತಿದ್ದೀವಿ. ಹೌದು, ಯಾವಾಗಲೂ ಯಾವುದೇ ವಿಚಾರಕ್ಕೆ ಪ್ಲಸ್ ಅಂತ ಕರೀಲಾರ್ದವರು, ಯಾವುದೇ ವಿಷಯ ಕಂಪ್ಲೇಂಟ್ ಮಾಡಲಾರ್ದವರು ಈಗ ಬಂದು ಕೂತಿದ್ದಾರೆ ಅಂತ ತಾವು ಆಲೋಚನೆ ಮಾಡ್ತಾ ಇರ್ತೀವಿ. ಮಗು ಅಳದೇ ಇದ್ದರೆ ತಾಯಿ ಕೂಡ ಹಾಲು ಕೊಡಲಾರ್ದೇ ಇರೋ ಈ ಸಮಯದಲ್ಲಿ ನಾವು ನಮ್ಮ ದುಃಖವನ್ನು ಎಷ್ಟು ನುಂಗ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ನೋವನ್ನು ಎಷ್ಟು ನುಂಗ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಮ್ಮ ಕೈ ಮೀರಿ ಹೋಗ್ತಾ ಇದೆ ನಾವು ತಮ್ಮ ಬಳಿ ಬಂದ್ವಿ. ಇದಕ್ಕಿಂತ ಮೊದಲು ಜಿಲ್ಲಾಡಳಿತಕ್ಕೆ ಹೋಗಿದ್ದೀವಿ. ಜಿಲ್ಲಾಡಳಿತ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ, ಯಾವುದೇ ರೀತಿ ಯಾವುದೇ ರೀತಿಯ ಸೊಲ್ಯೂಷನ್ ನಮಗೆ ಕೊಟ್ಟಿಲ್ಲ. ಈಗ ತಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಮನವಿ ಹೋದರೆ ಏನಾದರೂ ನಮಗೆ ಸಹಾಯ ಆಗಬಹುದು ಅನ್ನೋ ಆಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ. ನನ್ನ ಎಲ್ಲಕ್ಕಿಂತ ಮೊದಲನೇ ಪ್ರಶ್ನೆ ಜಿಲ್ಲಾಡಳಿತ ಹಾಗೂ ಗೌರ್ಮೆಂಟಿಗೆ, ಯಾಕೆ ಈ ಮಲತಾಯಿ ಧೋರಣೆ? ನಾವೇನು ನಿಮ್ಮ ಮಲತಾಯಿ ಮಕ್ಕಳ? ನಾವು ಇಷ್ಟೆಲ್ಲ ಮಾಡುವುದಕ್ಕೆ ನಮಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ? 28ಕ್ಕೆ ಯುದ್ಧ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಗೆ ಸಿಲಿಂಡರ್ ಪೂರೈಕೆ ವ್ಯವಸ್ಥೆ ನಿಂತಿದೆ. ನಾವು ಕಟ್ಟಿಗೆ ಒಲೆ ಅದು ಇದು ಅಂತೇಳಿ ನಾವು ಮಾಡ್ತಾ ಹೋದ್ವಿ. ಪ್ರೈವೇಟ್ ಗ್ಯಾಸ್ ನಾವು 4,300 ರೂಪಾಯಿಗೆ ನಮಗೆ ಕೊಡ್ತಾರೆ. ಅದನ್ನು ತಗೊಂಡು 1,700 ರೂಪಾಯಿಗೆ ಯಾವ ಗ್ಯಾಸ್ ತೊಗೊಳ್ತಿದ್ವಿ ಆ ಗ್ಯಾಸನ್ನು 4,300 ಕೊಟ್ಟು ತಗೊಂಡು ಬಂದವರಿಗೆ, ನಮ್ಮ ಹೊರಗಿಂದ ಬರೋ ಮಂದಿಗೆ ಊಟ ತಿಂಡಿ ಚಹಾದ ವ್ಯವಸ್ಥೆ ಮಾಡ್ತಾ, ನಮ್ಮ ಕೆಲಸಗಾರರಿಗೆ ಕೆಲಸ ಕೊಡ್ತಾ ನಾವು ಇಲ್ಲಿ ತನಕ ಮುಂದೂಡ್ಕೊಂಡು ಬಂದ್ವಿ. ಈಗ ಮುಂದೆ 2 ಪ್ರಶ್ನೆಗಳಿದ್ದಾವೆ. ವ್ಯಾಪಾರ ಈ ರೀತಿ ಮುಂದುವರಿಸಬೇಕಾ? ಸರ್ವೈವಲ್ ಪಾಯಿಂಟ್ ನಮ್ಮದು. ನಾವು ಸರ್ವೈವ್ ಆಗಬೇಕಾದ್ರೆ ಹೇಗೆ ಮಾಡಬೇಕು? ಒಂದೇ ನಮ್ಮ ಬಾಗಿಲು ಹಾಕಬೇಕು, ಇಲ್ಲ ನಮ್ಮ ರೇಟ್ ಏರಿಸಬೇಕು, ಅಥವಾ ಶುಚಿತ್ವ ಕಾಪಾಡಿಕೊಂಡು ಹೋಟೆಲ್ ಮಾಡಬೇಕಾದ್ರೆ ಕಟ್ಟಿಗೆ ಒಲೆಯಲ್ಲಿ ಆಗೋದಿಲ್ಲ. ಈ 2 ಪ್ರಶ್ನೆಗಳೊಂದಿಗೆ ತಮ್ಮ ಮುಂದೆ ಬಂದು ಕುಂತೀವಿ. ಜಿಲ್ಲಾಡಳಿತ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ಸ್ ಕಾಳಸಂತೆಯಲ್ಲಿ ಮಾರ್ಕೆಟ್ ಆಗ್ತಾ ಇದೆ, ತಮ್ಮೆಲ್ರಿಗೂ ಗೊತ್ತಿದೆ. ಹೋಟೆಲ್ ನಾವು ಬಿಟ್ಟು ಉಳಿದ ಎಲ್ಲ ಕಡೆ ಸ್ಟ್ರೀಟ್ ವೆಂಡರ್ಸ್, ನೀವು ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿ ರೈಲ್ವೆ ಸ್ಟೇಷನ್ ತನಕ ಖಾಲಿ ಒಂದು ಜಾತ್ರೆ ನಡೀತಿದೆ, ಅಲ್ಲಿ ಹೋಗಿ ನೋಡಿದರೆ ನೂರಾರು ಕಮರ್ಷಿಯಲ್ ಸಿಲಿಂಡರ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಅದೇ ನಮ್ಮ ಹೋಟೆಲ್ನವರಿಗೆ ಒಂದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ನಾನು ನನ್ನ ಹೋಟೆಲ್ ಕಮಲ್ನ ಉದಾಹರಣೆ ಕೊಟ್ಟರೆ, ನನಗೆ ತಿಂಗಳಿಗೆ 75 ಗ್ಯಾಸ್ ಸಿಲಿಂಡರ್ ಬೇಕು. ಮೊನ್ನೆ 1ನೇ ತಾರೀಕಿಂದ ಇಲ್ಲಿ ತನಕ ನನಗೆ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ಕೊಟ್ಟಿಲ್ಲ. ನಾನು ಪ್ರೈವೇಟ್ ಗ್ಯಾಸ್ ಸಿಲಿಂಡರ್ ತಗೊಳ್ತಾ ಇದ್ದೇನೆ 4,300 ರೂಪಾಯಿ. 1,700 ರೂಪಾಯಿಯಲ್ಲಿ 4,300 ರೂಪಾಯಿ 3 ಪಟ್ಟು ಜಾಸ್ತಿ ಆಗಿದೆ. ನಾನು ಯಾವ ರೀತಿಯಲ್ಲಿ ನನ್ನ ಬೆಲೆಯನ್ನು ಏರಿಸಬೇಕು ನನ್ನ ಹೋಟೆಲ್ ನಡಿಬೇಕಂದ್ರೆ? ಎಷ್ಟು ದಿವಸ ನಾನು ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗ್ಬೋದು?
ಜಿಲ್ಲಾಡಳಿತ ಯಾವುದನ್ನು ನೋಡುವುದಿಲ್ಲ. ಈ ರೀತಿ ಸ್ಟ್ರೀಟ್ ವೆಂಡರ್ಸ್ ಮಾಡ್ತಾ ಇದ್ದಾರೆ. ಅವರು ಈವನ್ ಡೊಮೆಸ್ಟಿಕ್ ಸಿಲಿಂಡರ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇದನ್ನು ಜಿಲ್ಲಾಡಳಿತ ನೋಡುವುದೇ ಇಲ್ಲ. ನಾವು ನಮ್ಮ ನೋವನ್ನು ನಿಮ್ಮ ಎದುರು ಹಂಚಿಕೊಳ್ತಾ ಇದ್ದೇವೆ. ನಿಮ್ಮಿಂದ ನಮಗೇನಾದರೂ ಸಹಾಯ ಸಿಗ್ಬೋದು ಅಂತ ಹೇಳಿ ತಮ್ಮ ಹತ್ರ ಬಂದ್ವಿ. ಅಟ್ಲೀಸ್ಟ್ ನಮಗೆ ಒಂದು 50% ಕೊಟ್ಟರೆ, 50% ನಾವು ಏನು ಯೂಸ್ ಮಾಡ್ತಾ ಇದ್ವಿ ಹಿಂದೆ, ಅದು 50% ಕೊಟ್ಟರೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಪೇಪರ್ನಲ್ಲಿ 70% ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಇದು ಬೆಂಗಳೂರಿಗೆ ಮಾತ್ರ ಅಪ್ಲಿಕೇಬಲಾ ಅಥವಾ ಇಡೀ ಕರ್ನಾಟಕಕ್ಕೆ ಅಂತ ನನಗೆ ಇಲ್ಲಿವರೆಗೆ ಅರ್ಥ ಆಗಲಿಲ್ಲ. 70% ಅಂತ ಹೇಳಿದರೆ ನನ್ನ 70 ಗ್ಯಾಸಿಗೆ ನನಗೆ 49 ಗ್ಯಾಸ್ ಸಿಗಬೇಕು. ನನಗೆ 28ನೇ ತಾರೀಕಿಂದ ಇಲ್ಲಿ ತನಕ ಒಂದು ಗ್ಯಾಸ್ ಕೂಡ ಸಿಕ್ಕಿಲ್ಲ. ಹಾಗಾದರೆ ಯಾವ ರೀತಿ ನಾವು ಸರ್ವೈವ್ ಆಗ್ತೇವೆ? ಇನ್ನು ನಮ್ಮ ಹತ್ರ ಉಳಿದದ್ದು ಇನ್ನೊಂದು ದಾರಿ, ನಾವು ನಮ್ಮ ಹೋಟೆಲ್ ಬಂದ್ ಮಾಡ್ತೇವೆ, ನಮ್ಮ ಕಾರ್ಮಿಕರೊಂದಿಗೆ ನಾವು ಬೀದಿಗಿಳಿತೇವೆ. ಮುಂದೆ ಆಗುವ ಯಾವುದೇ ಇದಕ್ಕೆ ನಾವು ಜವಾಬ್ದಾರಿ ನಾವು ತೊಗೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂತೇಳಿದ್ರೆ ನಮಗೆ ನಮ್ಮ ಕಾರ್ಮಿಕರು ಬೀದಿಗೆ ಇಳಿಲೇಬೇಕು. ಅವರಿಗೆ ಬೇರೆ ದಾರಿ ಇಲ್ಲ, ಅವರಿಗೆ ಊಟಕ್ಕೆ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಇದು ನಮ್ಮ ಆಶಯ. ನಮ್ಮ ಆಳಲು ನಿಮ್ಮ ಸಹಾಯ ಹಸ್ತವನ್ನು ಬೇಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.